ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ನಾನಿವತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರಿಗೂ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಯಾಕಂದರೆ ನಾನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ, ಅದನ್ನು ಎಷ್ಟು ಜನ ನೋಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಆದರೆ 5 ಲೈಕ್ ಅಂತೂ ಅದಕ್ಕೆ ಬಂದಿದ್ದಾವೆ. ಆ ಲೈಕ್ ಮಾಡಿದವ್ರಿಗೆ ನನ್ನದೊಂದು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಇದನ್ನು ಯಾಕೆ ಹಾಕಿದೆ, ಪೋಸ್ಟ್ ಹಾಕಿದೆ ಅಂತ ಅಂದ್ರೆ, ನಾವು ಈ ಯೂಟ್ಯೂಬ್ ಮಾಡೋರಿಗೆ ಇದರದ್ದು ಏನಂತ ಅಂದು ಈಗ ನಾವು ಸಬ್ಸ್ಕ್ರೈಬರು ಹಾಗೆ ವಾಚವರು ಹಾಗೆ ಡಾಲರು ನಮಗೆ ಎಷ್ಟು ಮುಖ್ಯ ಅಂತೇಳಿ ಅಂದು ಈ ಯೂಟ್ಯೂಬ್ ಮಾಡೋಕೆ ಕುಂತವ್ರಿಗೆ ಗೊತ್ತಿದ್ದೈತಿ. ನಾವು ಅದನ್ನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾವು ಎಷ್ಟೋ ಕಷ್ಟಪಟ್ಟು ವಿಡಿಯೋ ಹಾಕ್ತೀವಿ. ಆದರೆ ಅದನ್ನು ಈಗ ನಮ್ಮ ಮಾನಿಟೈಸೇಷನ್ ಆದವರು ಎಷ್ಟೋ ಜನ ಅದೀವಿ ನಾವು. ಆದರೆ ರಾತ್ರಿ ನಾವು ವಿಡಿಯೋ ಹಾಕ್ತೀವಿ, ಬೆಳಗ್ಗೆ ಎದ್ದು ನೋಡಿದಾಗ ಆ ವಿಡಿಯೋಗೆ ಡಾಲರ್ ಎಷ್ಟು ಬಂದಿರ್ತಾವೆ, ಒಂದೊಂದು ಪಾಯಿಂಟ್ ಬಂದಿರ್ತೈತಿ, ಎಷ್ಟು ಬೇಜಾರಾಗಿರ್ತೈತೆ ಅಂದ್ರೆ ಅದನ್ನು ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಇಷ್ಟು ಡಾಲರ್ ಬಂದಿತ್ತಾ ಅಂತ ಅಂದೇಳಿ. ಯಾಕಂದ್ರೆ ಈಗ ನಾವು ಎಷ್ಟು ವಿಡಿಯೋ ಹಾಕಿರ್ತೇವೋ ಅಷ್ಟು ವಿಡಿಯೋನ ಯಾರೂ ನೋಡಲ್ಲ, ಸ್ಕಿಪ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಈಗ ನಮಗೆ ಮೇನ್ ಆಗಿರೋದೇನು, ಅಡ್ವರ್ಟೈಸ್ಮೆಂಟ್ ಓಡಬೇಕಾಗಿರ್ತೈತಿ. ಅಡ್ವರ್ಟೈಸ್ಮೆಂಟನ್ನು ಯಾರೂ ಪೂರ್ತಿಯಾಗಿ ನೋಡಲ್ಲ, ಸ್ಕಿಪ್ ಮಾಡ್ತಾರೆ ಅಡ್ವರ್ಟೈಸನ್ನು. ಅದಕ್ಕೋಸ್ಕರ ನಾವು ಅಕಸ್ಮಾತ್ ನನ್ನಿಂದ ಒಂದು ರಿಕ್ವೆಸ್ಟ್ ಏನಂತ ಅಂದರೆ, ವಿಡಿಯೋನ ನಿಮ್ಗೆ ನೋಡೋಕ್ಕಾಗಂಗಿಲ್ಲ, ಟೈಮ್ ಇಲ್ಲ, ಕೆಲಸ ಮಾಡ್ತಿದ್ದೀರಾ, ನೀವು ಅದನ್ನು ನಿಮ್ಗೆ ಅದರದ್ದು ನೋಡ್ಕೊತ ಅದನ್ನು ನೀವು ಕುಂದ್ರಾಕಾಗಲಿಲ್ಲ ಅಂದರೆ ದಯವಿಟ್ಟು ಒಂದು ಇಟ್ಬಿಟ್ಟು ಅದು ತನ್ನ ಪಾಡಿಗೆ ನಾವು ಓಡ್ಕೊಂಡು ತಾನು ಸುಮ್ಮನಾಗ್ತೈತೆ. ನಾನು ಮಾಡೋದು ಅದು, ನಾನು ಯಾರದೇ ವಿಡಿಯೋ ನೋಡಿದ್ರು ನಾನು ಯಾವುದೇ ರೀತಿ ಸ್ಕಿಪ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಈಗ ನನಗೆ ಗೊತ್ತೈತೆ ಅದರದ್ದು ಏನು ಅಂತ ಹೇಳೋದು. ಈಗ ನಾನು ಆಗಲೇ ಒಂದು ವಾರ ಆಯಿತು, ನಾನು 15 ದಿನ ಆಯ್ತು, ನನ್ನದು ಡಾಲರ್ ಕಂಪ್ಲೀಟ್ ಆಗಕ್ಕೆ ಬಂದೈತಿ, ಪೂರ್ತಿ ವಿಡಿಯೋ ನೋಡಿರಿ ಅಂತ ಹೇಳೋದು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳಕ್ಕಂತು. ಆದರೆ ಯಾರು ವಿಡಿಯೋ ನೋಡಿದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆದರೆ ವಿಡಿಯೋ ನೋಡದೇ ಇದ್ದವರು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಒಬ್ರಿಗೊಬ್ಬರು ಇದರಿಂದ ಹೆಲ್ಪ್ ಆಗುತ್ತೆ. ನಾವು ಇನ್ನೂ ಒಂದು ಇಲ್ಲೇನೋ ನಾನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಯೂಟ್ಯೂಬರ್ಸು ಒಬ್ರಿಗೊಬ್ಬರು ಹೇಗೆ ಹೆಲ್ಪ್ ಮಾಡ್ಕೋಬೇಕು ಅಂತ ಹೇಳೋದು. ಹೇಗೆ ಹೆಲ್ಪ್ ಮಾಡ್ಕೊಳೋದಂದರೆ, ಈಗ ನಾನು ಪೋಸ್ಟ್ ಹಾಕಿದ್ದೀನಿ, ನನಗೆ ಡಾಲರ್ ಕಂಪ್ಲೀಟಾಗಿ ಆಗಬೇಕಪ್ಪ, ನಾನು ಯಾರ ಹತ್ರನೂ ಇಷ್ಟು ದಿನ ಮೆಂಬರ್ಶಿಪ್ಪು ಮಾಡ್ಕೊರಿ, ಮೆಂಬರ್ಶಿಪ್ ತೊಗೋರಿ ಅಂತ ಯಾರು ನಿಮ್ಮ ಹತ್ರ ಕೇಳಿಲ್ಲ. ಇವತ್ತು ಕೇಳ್ತಾ ಇದ್ದೀನಿ, ನನಗೆ ಮೆಂಬರ್ಶಿಪ್ ತೊಗೋರಿ ಅಂತ ಹೇಳಂದು. ನಾನು ಇದನ್ನು ನಿಮ್ಮ ಹತ್ರ ತೊಗೊಂಡು ನಾನು ಸುಮ್ಮನಾಗೋದಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದೊಂಥರ ಋಣ ಇದ್ದಂಗೆ. ಅದನ್ನು ನಾನು ತೊಗೊಂಡು ನಾನಷ್ಟೇ ಪೇಮೆಂಟ್ ತೊಗೊಂಡು ನಾನು ಇದನ್ನು ಮಾಡಬೇಕು ಅಂತ ನಂದು ಉದ್ದೇಶ ಅಲ್ಲ. ಎಷ್ಟು ಜನ ಮಾನಿಟೈಸೇಷನ್ ಅದಿರೋ ಇನ್ನೂ ಡಾಲರ್ಗೋಸ್ಕರ ಪರದಾಡ್ತಾ ಇದ್ದೀವೋ ಅವರೆಲ್ಲರೂ ಸೇರಿ ನೀವು ಇವತ್ತಿಂದ ನನಗೆಷ್ಟು ಡಾಲರನ್ನ ನೀವು ಹಾಕ್ತಿರೋ ಅಷ್ಟು ಡಾಲರ್ನ ನಾನು ನಿಮಗೆ ವಾಪಸ್ಸು ಹಾಕ್ತೀನಿ. ಅದೇ ನಮ್ಮ ಒಬ್ರಿಗೊಬ್ಬರಿಗೆ ಹೆಲ್ಪ್ ಮಾಡ್ಕೊಳೋದೊಂದು ನನ್ನ ತಲೆಯಾಗಿ ಬಂದಿರೋದು. ಈಗ ನನಗೆ ನೀವು ಎಷ್ಟು ಹಾಕ್ತಿರೋ, ನನಗೆ ನೀವು ಎಷ್ಟು ಮೆಂಬರ್ಶಿಪ್ ತೊಗೊತೀರೋ ಅಷ್ಟು ಮೆಂಬರ್ಶಿಪ್ಪನ್ನು ನಾನು ನಿಮಗೂ ತೊಗೊತೀನಿ. ಒಬ್ರಿಗೊಬ್ಬರು ನಿಮಗೆ ನಾನು ಹೆಲ್ಪ್ ಮಾಡ್ದಂಗೆ ನನಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನನಗೆ ಬಂದಂಥ ವಿಚಾರ ಇದು. ನಿಮಗೆ ಏನು ಅನ್ನಿಸ್ತು ಅಂತೇಳಂತ ನನಗಂತೂ ಗೊತ್ತಿಲ್ಲ, ಆದರೆ ನನಗೆ ತಲೆಯಾಗಿ ಬಂದಿದ್ದು ಈ ರೀತಿ ಮಾಡಿದರೆ ಒಬ್ರಿಗೊಬ್ಬರು ಹೆಲ್ಪ್ ಆಗುತ್ತೆ. ಈಗ ನಾವು ಬರೀ ವಿಡಿಯೋ ಹಾಕಿ ನಾವು ಡಾಲರ್ ಕಂಪ್ಲೀಟ್ ಮಾಡ್ತೀವಿ ಅಂದ್ರೆ ಅಷ್ಟು ಬೇಗ ಡಾಲರ್ ಕಂಪ್ಲೀಟ್ ಆಗಂಗಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಆಮೇಲೆ ಇನ್ನೂ ಒಂದು ರಿಕ್ವೆಷನ್ ಅಂದರೆ, ಈಗ ನಾವು ಏನು ಮಾಡ್ತೀವಿ, ಒಬ್ಬರು ವಿಡಿಯೋ ನೋಡ್ತಾರೆ, ಅರ್ಧಂಬರ್ಧ ನೋಡಿ ಇದನ್ನು ಮಾಡೋದು, ಲೈಕ್ ಮಾಡೋದು, ಹಾಗೆ ಏನದು ಕಮೆಂಟ್ಸ್ ಹಾಕೋದು. ಒಬ್ರು ಹಂಗೆ ಮಾಡಿದ ತಕ್ಷಣ ಮತ್ತೊಬ್ಬರು ಅದು, ಯಾಕಂದ್ರೆ ಅಲ್ಲಿ ಗೊತ್ತಾಗ್ಬಿಡ್ತೈತಿ ನಮಗಿಲ್ಲಿ ಜಾಸ್ತಿ ಇದು ಟೈಮ್ ತೋರಿಸ್ಲಿಲ್ಲ ಅಂದ್ರೆ ಜಾಸ್ತಿ ಜನ ನೋಡಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿಗೋಸ್ಕರನೇ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಆಮೇಲೆ ಈ ಡಾಲರ್ ಬಗ್ಗೆ ನಾನು ಹೇಳಿರೋದನ್ನು ಯೋಚನೆ, ಅಕಸ್ಮಾತ್ ಈಗ ಮಾನಿಟೈಸೇಷನ್ ಆದವರು, ಅದಕ್ಕೋಸ್ಕರ ನಾನು ಕೇಳ್ತಿರೋದೇನಂತ ಅಂದರೆ, ಒಬ್ರಿಗೊಬ್ಬರು ನಾವು ಮಾನಿಟೈಸೇಷನ್ ಆದರೂ ಬರೀ ನಾವು ಡಾಲರ್ ಆಗಬೇಕು, ವಿಡಿಯೋ ಹಾಕಿ ನಾವು ಡಾಲರ್ ಆಗಬೇಕು. ಮೊದಲಿಗೆ ಆಗ್ತಿತ್ತು, ಯಾಕಂದ್ರೆ ಕಾಂಪಿಟೇಷನ್ ಅವಾಗ ಅಷ್ಟು ಜಾಸ್ತಿ ಇರಲಿಲ್ಲ. ಈಗ ಯೂಟ್ಯೂಬ್ ಮೇಲೆ ಎಷ್ಟೊಂದು ವೀಡಿಯೋಗಳು ನಾವು ಬೆಳಗಿದ ತಕ್ಷಣ ಲಕ್ಷಾನುಗಟ್ಟಲೆ ವಿಡಿಯೋ ಬಂದು ಬರ್ತಿರ್ತಾವೆ. ಹಾಗಾಗಿ ನಮ್ಗೆ ಯಾರೊಬ್ಬರು ನೋಡ್ತಾರೆ, ಯಾರೊಬ್ಬರು ನೋಡೋಂಗಿಲ್ಲ. ಕ್ಲಿಕ್ ಆಗಿಬಿಟ್ರಂತೂ ಅದನ್ನು ನಾವು ಡಾಲರ್ ನಾವು ಯಾರ ಹತ್ರನೂ ಕೇಳೋ ಅವಶ್ಯಕತೆಯೇ ಇರಲ್ಲ, ಮೆಂಬರ್ಶಿಪ್ ಆಗ್ರಿಂದ. ಆದರೆ ಅಷ್ಟು ಸುಲಭದ ಮಾತಲ್ಲ ಅಂತ ನನಗೆ ಅನಿಸ್ತೈತೆ. ಅದಕ್ಕೋಸ್ಕರ ದಯವಿಟ್ಟು ನಾವು ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ಕೋಬೇಕು ಅಂತ ಹೇಳೋದು ನನಗೆ ಅನಿಸಿದ್ದಕ್ಕೋಸ್ಕರ ನಾನಿನ್ನೆ ಪೋಸ್ಟ್ ಹಾಕಿದ್ದೀನಿ. ನಿಮಗೂ ಕೂಡ ಇದು ನಿಜ ಕರೆಕ್ಟು ಅಂತ ಅನಿಸಿದ್ದಾದ್ರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಅನ್ನೋ ಮನಸ್ಸು ಯಾರಾದ್ರೂ ಇದ್ರೆ ದಯವಿಟ್ಟು ಮೆಂಬರ್ಶಿಪ್ ತೊಗೋರಿ. ನಾನು ನಿಮ್ಗೆ ಮೆಂಬರ್ಶಿಪ್ಪನ್ನು ತೊಗೊಂಡು ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ, ನನಗೆ ನೀವು ಹೆಲ್ಪ್ ಮಾಡಿರಿ. ಇದು ಮಾನಿಟೈಸೇಷನ್ ಆದವ್ರಿಗೆ ಅಂತ ಅಷ್ಟೇ ಅಲ್ಲ, ಮಾನಿಟೈಸೇಷನ್ ಆಗದೆ ಇದ್ದವರು ಹತ್ರ ಇದ್ದೀವಪ್ಪ ಅನ್ನೋರು ಸಹಿತ ಇದರಲ್ಲಿ ನೀವು ಇದನ್ನು ಮಾಡ್ಬೋದು. ಮೆಂಬರ್ಶಿಪ್ಪನ್ನು ತೊಗೊಂಡ್ರೆ ನಾನು ಅವ್ರ ಹೆಸರನ್ನು ಬರೆದಿಟ್ಕೊಂಡು ನೆಕ್ಸ್ಟ್ ನಿಮ್ಮ ಮಾನಿಟೈಸೇಷನ್ ಆದಾಗ ನಾನು ನಿಜವಾಗ್ಲೂ ನಿಮ್ಗೆ ಅದನ್ನು ಆ ಋಣಭಾರನ ನಾನು ತೀರಿಸ್ಕೊಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.